ಉಜ್ಕೋ ಗಂಚು ಬಟ್ಲ ಉಜ್ಕೋ ಹೊಡ್ದು ಹೊಡ್ದು ಮೆಜರ್ಮೆಂಟ್ ಕೊಡ ಇದಿದೆ ಅದ್ರ ಮೇಲೆ ನಂಬರ್ಗಳು ಮೀಟ್ರು నంబర్ చూసుకొని పెట్టుకుంటే అదే నేను చూసుకున్నాను 50 పోయిందా 50 195 ಅಡಿ ಕೇಸಿಂಗ್ ಅಂತ ಬಾ ಉರ್ಕೆ ಕೇಸಿಂಗು PVC 100 ಇಂಚು ಸಾಲು 350 ಬೋರು ಸೇಮ ಗಂಗೋತ್ ಸರ್ಕಲ್ ಕಡೆನೂ ಅದೇ ಇದೆ ಗೋಳೆ 200 ಅಡಿ ಕೇಸಿಂಗ್ 300 ಅಡಿ ಕೇಸಿಂಗ್ ಅಲ್ಲಿ 250 ಅಡಿ 500 ಅಡಿ ಇವಾಗ ಆಗ್ತಾ ಇದೆ ನೋಡಿ ನಾನು ಅಲ್ಲ 500 ಅಡಿ ಕೇಸಿಂಗ ಇಲ್ಲಿಂದ ಹೋಯ್ತಲ್ಲ ಸರ್ PVC 70 350 ಅಡಿ ಇನ್ನ ಬರ್ತಾ ಇತ್ತು ನಾವೇ ಸ್ಟಾಪ್ ಮಾಡ್ಬಿಟ್ವಿ ಬೇಡ ಅಂದ್ಬಿಟ್ಟು ತಿರ್ಗಾ ಮತ್ತೆ ಗಟ್ಟಿ ಸಿಗಲ್ಲ ಕೆಳಗಡೆ ತಿರ್ಗಾ ಮತ್ತೆ ಮಣ್ಣೆ ಬರೋದು ಕೇಸಿಂಗ್ ಎಂಡು ದರ್ಗು ಬಿಡಿ $200 ಕೇಸಿಂಗ್ ಹಲೋ ಹಾಂ ಬಂದೆ ಒಂದು 1/2 ಬರ್ತಾನೆ ಅಲ್ಲೇ ಬರ್ತೀನಿ ಏನು ಅರ್ಧ ಬರ್ತಾ ಫಸ್ಟ್ ಫ್ಲೋರಲ್ಲಿ ಮಾತ್ರ ಗ್ಯಾರಂಟಿ ಇಲ್ಲ ಬರ್ತಾ ನೋಡಿ ಬಂದು ಫೋನ್ ಮಾಡಿ హలో ఓ నేను చేస్తాను బట్ట ఇడ పట్టుకో గట్టిగా పట్టుకో 2 చేతుల్లో పట్టుకో పైన ఎత్తు వాటర్ వస్తుంది చేస్తూ ఇంకొంచెం ఎత్తు ఎత్తు పైన ఎత్తు అక్కడ కనబడతలే కదా ఏమేడ ಇಲ್ಲ ಅಲ್ಲಿ ಯಾವುದೇ ಬಿಲ್ಡಿಂಗ್ ಬೋರಲ್ಲಿ ಬಿಟ್ಟರೆ ಫುಲ್ ಆಯಿಲ್ ಇದೆ ಕ್ಲೀನ್ ಮಾಡಿಲ್ಲ ಸರಿಯಾಗಿ ಫುಲ್ ಆಯಿಲ್ ನೋಡಿ ನೋಡಿ ಆಯಿಲ್ ನೋಡಿ ಹಾಂ ಇಡಿ ಪೋನಿ ಇಡೆ ಇಲ್ಲ ಕನ್ನಡ ಇನ್ನು ಸ್ವಲ್ಪ ಕೆಡ ಇಂಗ್ರೋಜ್ ಕಿಂದಿಡಿ ಹಾಂ ಇಲ್ಲೇ ಬರ್ತಾ ಇರೋದು ಇಲ್ಲೇ ಈ ಆಗ ಈ ಬ್ಯಾಕ್ ಸೈಡಲ್ಲಿ ಬರ್ತಾ ಇದೆ ಕಾಣಿಸ್ತಾ ಇಲ್ಲ ಅಷ್ಟೇ ಇರಿ ನೋಡ್ತೀನಿ ನಾನು ನೋಡ್ತೀನಿ పట్టుకుంటే కొద్ది కింద ఉంది ఇక్కడ 400 కరెక్ట్గా 410 ಚಿಕ್ಕ ಸೋರ್ಸ್ ನೀರಿದೆ ಬರ್ತಾದಲ್ಲ ಬಟ್ ಬಂಡೆ ಟೈಟ್ ಬಂಡೆ ಅಲ್ವಾ ಸ್ವಲ್ಪ
ಪಾಯಿಂಟ್ ಇಲ್ಲೇನಾ ಬಂದಿದ್ದು ಇಷ್ಟು ಜಾಗದಲ್ಲಿ ಜಾಗ ಇಲ್ಲ ಸೂಪರ್ ಆಗಿದೆ ನೀರು 700. ಬಟ್ ನೀರು ಬೇರೆ ಇಷ್ಟೊತ್ತಿಗೆ ಆಕ್ಚುಲಿ ಇಲ್ಲಿ ಸ್ಟೋರೇಜ್ ಇರಬೇಕಿತ್ತು ಅಲ್ವಾ ಬೇರೆ ಎಲ್ಲ ಹೋಗ್ತೈತೆ ನೀರು ಒಂಚೂರು ಮೇಲೆ ಇತ್ತೆ ಒಂಚೂರು ಮೇಲೆ ಅಲ್ಲಿ ನೋಡಿ ಅಲ್ಲಿ 1.5 ಮೇಲೆ ಅದು ಫೋರ್ಸ್ ಹೋಗ್ತಾ ಇದೆ ನೋಡಿ ಸರ್ ವಿಡಿಯೋನೇ ಕೊಡ್ತೀನಿ ಬಿಡಿ. ವಿಡಿಯೋ ಕೊಡ್ತಾರಲ್ಲ ಸ್ವಲ್ಪ ಮೇಲೆ ಆಯ್ತು, ಸ್ವಲ್ಪ ಮೇಲೆ ಆಯ್ತು, ಇಟ್ಕೊಳ್ಳಿ, ಸ್ವಲ್ಪ ಮೇಲೆ. ತೋರಿಸ್ಬೇಕು ಹಾಂ, ಸ್ವಲ್ಪ ಮೇಲೆ ಆಯ್ತು. ಹಾಂ, ಸಾಕು ಸಾಕು, ಸ್ವಲ್ಪ ಡೌನ್ ಮಾಡಿ, ಕರೆಕ್ಟಾಗಿ ಇಡ್ಕೊ. ಹಾಂ, ಸ್ವಲ್ಪ ಸಾಕು ಸಾಕು, ಇಟ್ಕೊ. ವಿಡಿಯೋ ಮಾಡ್ಕೊಳ್ಳಿ. ಸರ್ ನಿಮಗೂ ಬೇಕಾದ್ರೆ ಇಟ್ಕೊಳ್ಳಿ ಸರ್ ಬರೀ ತೋರ್ಸಕ್ಕೆ ನೀವು ಹಿಡ್ಕೊಂಡು ಕಳಿಸಿ ಅವ್ರಿಗೆ ಅಷ್ಟೇ. ನೀರು ಇದ್ದಿದ್ರೆ ಕಾಣಿಸೋದಿಲ್ಲ ಅದು, ಚಾನ್ಸ್ ಇದೆ. ಸೂಪರ್ ಆಗಿ ಬರೋದು ಅದು ನಕ್ಕೋದು ಹೇಳೋಕ್ಕಾಗಲ್ಲ, ಏನು ಬೇಕಾದ್ರೆ ಆಗ್ಬೋದು. ನಾವು ಮಾಡುತ್ತೆ ಅಂತ ಎಷ್ಟು ಬಂಡೆ ಮಾಡ್ತಾ ಇರೋದು. ಗೊತ್ತಾಗಿದೆ ಇಷ್ಟೊಂದು ಸ್ಟೋರೇಜ್ ಜಾಸ್ತಿ ಬಂದಿಲ್ಲ ಇಲ್ಲಿ ಈ ಸ್ಟೋರೇಜ್ಗೆ ಮೇಲೆ ಆಕ್ಚುಲಿ ಆ ಲೆವೆಲ್ ಬೇಕಾಯ್ತು ಅಷ್ಟೊತ್ತಿಗೆ. ನಾನು ಹೇಳೋದಲ್ಲ ಈ ಲೆವೆಲ್ ನೀರು ಇರ್ಬೇಕು ನಿಮಗೆ ಕೆಳಗಡೆ ಅದ ಒಂಚೂರು ಸ್ಮಾಲ್ ಡ್ರೈ ಗ್ಯಾಪಲ್ಲಿ ಎಲ್ಲರೂ ಹೋಗ್ತಾ ಇರ್ಬೋದು ನೋಡಲಿ ಪಡ್ಕೊ ಅಟ್ಲ ಪಡ್ಕೊ ರಾಸ್ಕೊಂಡು ಹೆಸರು ಹೇಳಿ. ಸತ್ಯಮೂರ್ತಿ ಒಳ್ಳೆ ನೀರು ಜಾಸ್ತಿ ಕಟ್ಬಿಟ್ಟು ಹಿಂಗೆ ಮೋಟ್ರ್ ಹಾಕ್ದಾಗ ಕಂಟಿನ್ಯೂಸ್ ಬರುತ್ತೆ ಇವ್ರಿಗೆ ದಿನಕ್ಕೆ 3 ಸಲ ಲೀಟರ್ ಹೋದರೆ ಜಾಸ್ತಿ. ಟೈಟ್ ಬಂಡೆ ಲೂಸ್ ಬಂಡೆ ಇಲ್ಲ ಎಂತ 700 కదా? ಹಾಂ ಕರೆಕ್ಟ್. 700 ಸ್ವಲ್ಪ ಮೇಲೆ 690 695. ಸ್ವಲ್ಪ ಮೇಲೆ ಹಾಂ ಬಿಡಿ. ಮತ್ತು ನೀರು ಬಂದರೆ ಮತ್ತೆ ಹೋದ್ರು ಹಾಂ ನೀರು ಸ್ಟಾರ್ಟ್ ಆಗಿಬಿಟ್ಟು ಹಾಂ 90 ತನಕ ಹೇಳೇ ಇಲ್ಲ ಅವರು 90 ಮೇಲೆ ಸ್ವಲ್ಪ ಬಟ್ಟೆ ನೀರು ಬಂದು ಮೇಲೆ ಬಂದಿರ್ತದೆ ಇಟ್ಲು ಪಡ್ಕೊಂಡು ಹಿಡಿ, ಇಟ್ಲು ಪಡ್ಕೊಂಡು ಹಿಡಿ. ಎಷ್ಟು ಜೋರ್ಸ ಪಡ್ಕೊ 700 ಅಲ್ಲ ಕರೆಕ್ಟ್ 700 ಅಲ್ಲ ಪಡ್ಕೊ 700 ಅಷ್ಟೇ ಇಟ್ಲು ಪಡ್ಕೊ ಹಿಡಿ, ಇಟ್ಲು ಪಡ್ಕೊ ಬಟ್ಟೆ ಬಟ್ಟೆ ಇದೆ ನೋಡಿ ಒಂದು ಬಟ್ಟೆ ಇದ್ರೆ ಕೊಡಿ. ಸರ್ ಒಂದು ಹಾಂ ಇಲ್ಲೇ ಬಂದೆ ಸ್ಟೋರೇಜ್ ಬಂದೆ ನೋಡಿ. ಇಲ್ಲಿ ಮನೆ ನಮ್ಮ 7 ನೋಡಿ ನಿಮ್ದಲ್ಲ. ಓಕೆ ಬಿಡಿ, ಫುಲ್ ಬಾಡಿಗೆ ಕೊಟ್ಟಿದ್ದೀರಾ 125 30. ಹಿಡ್ಕೊಂಬಿಡು. 7 ನೋಡಿ ಬಂದೆ ನೋಡಿ ನೀರು. ಅದೇ ಬಟ್ ಸ್ಟೋರೇಜ್ ಮೇಲೆ ಬಂದಿರಬೇಕು ಇರಿ ನೋಡೋ ನಿಮಿಷ ನೋಡೋಣ, ಇರಿ ತುಂಬುತ್ತಾ ಇಲ್ಲ ನೋಡೋಣ, ನಿಮಿಷ ನೋಡೋಣ. ಸ್ವಲ್ಪ ಮೇಲೆ ಎತ್ತೋ ಅಲ್ಲಿ ಹೋಗ್ತಾ ಇದೆ ಇಡ 2 ಪೀಸ್ ಲೇಸ್ಕೊಂಡು ಬಟ್ಟೆ ಅಲ್ಲಿ ಪಡ್ಕೊಂಡು ಬೇಡ ಬಿಡಿ, ಇದೆ 2 ಪೀಸ್ ಮಾಡ್ಕೊಂತೀವಿ. ಹಾಂ కొంచెం పైన ఎత్తు, డౌన్ చేయి, డౌన్ చేయి కరెక్ట్గా దానికా నిలకడ. ఇంకొక డౌన్ చేయి, ఇంకొక డౌన్ చేయి, ఇంకొక డౌన్ చేయి, ఇంకొక డౌన్ చేయి. అవును 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 చాలు చాలు చాలు. కొంచెం పైకి ఎత్తు, అలా కూడా పట్టుకోవాలా. కొంచెం పైన ఎత్తు, కొంచెం డౌన్ చేయి, నీళ్ళు కరెక్ట్గా టచ్ చేయి, కొంచెం డౌన్ చేయి, కొంచెం డౌన్ చేయి. అవును అవును అట్లా అట్లా పట్టుకో, షేక్ చేయకుండా పట్టుకో. ಸರ್ ಹಲೋ ಆಪ್ರೆ అట్లా పట్టుకో, అట్లా పట్టుకో. అది కాలేజ్ పట్టుకో, కాలేజ్ పట్టుకో. ಮಾಡಿದೀಯಾ ಅಲ್ಲ ನೀರು ಎಲ್ಲರೂ ಅದು ಕಾಲೇಜ್ ಪಡ್ಕೋ. ಇಡ ಗೋನ್
ಬನ್ನಿ ಕಾಲು ಅದು ಕೇಳಂಗೆ ಅವ್ರಿಗೆ ಬನ್ನಿ ಬನ್ನಿ ಪಡ್ಕೋತೀನಿ ಚೀಲ ಪಡ್ಕೋ ಈ ಕೈಲಿ ಕಾಲೆತ್ತು ಪಡ್ಕೋ ಚೀಲ ಚೀಲ ಆಗ್ಲಿ ಪಡ್ಕೋ ಅವನಿಸ್ ಕೊಂಚ ಡೌನ್ చేయి కొంచెం డౌన్ చేయి ఏయ్ ಚೆನ್ನಾಗಿ ಉಂಡು ಇಲ್ಲ ನೀರೆಲ್ಲ ಬೇರೆ ಬೇರೆ ಬೋರ್ಗೆ ಹೋಗ್ತದೆ ನೀರು ಇವಾಗ ನೀರು ತುಂಬಿದ್ರೆ ಮೇಲೆ ಬರ್ಬೇಕಲ್ಲ ಕ್ಯಾಮ್ರಾ ನೀರ ಹತ್ರ ಇಕ್ಕಿದ್ದೀನಿ ಮೇಲೆ ಬರ್ತಾ ಇಲ್ಲ ನೀರು ಎಲ್ಲ ಸೈಡಲ್ಲಿ ಹೋಗ್ತಾ ನೀರು ಬಿಡಿ ಒಗ್ನಿಸ್ಕೊಂಡು ಹಲೋ ಹಾಂ ಹೇಳಿ ಸರ್ ನಾನು ಬರೋದು ಲೇಟ್ ಆಗುತ್ತೆ ಅಲ್ಲಿ ಇವಾಗ ಫೋನ್ ಕೊಟ್ಟು ನಾನು ಹೋಗಿಲ್ಲ ಹಲೋ ಶೇಕ್ ಹಲೋ ಇಲ್ಲ ಹಾಂ ಒದ್ಲು ಹಲೋ ಸರ್ ಆ ಹುಡುಗನ ಕೈಲಿ 1 ಲಕ್ಷ ಕೊಟ್ಬಿಡಿ ಸರ್ ಫ್ರೇಮ್ ಸ್ಟೇಷನ್ ನೋಡಿ ಅದು ನಮ್ಮ ಹುಡುಗನ ಕೈಲಿ 1 ಲಕ್ಷ ಕೊಟ್ಬಿಡಿ ಸರ್ ಅಲ್ಲಿ 950 ಕಟ್ಟ ನೋಡಿ 950 ನೋಡ್ತೀನಿ ಹಲೋ ಶೇಕ್ ನೋಡ್ಸಿ ಹಾಂ ಒದ್ಲು ಸಾಲ ಒದ್ಲು ಹಲೋ ಸರ್ ನಮ್ಮ ಹುಡುಗ ಪ್ರೇಮ್ ಅಂತ ಇದ್ದಾರಲ್ಲ ಅವ್ನ ಕೈಲಿ 1 ಲಕ್ಷ ಕೊಡಿ ಸರ್ ಸರ್ 1 ಲ್ಯಾಕ್ ಅಡ್ವಾನ್ಸ್ ಕೊಡಿ ಸರ್ ಅಲ್ಲಿ ನಮ್ಮ ಹುಡುಗ ಪ್ರೇಮ್ ಅಂತ ಇದ್ದಾನಲ್ಲ ನಾನು ಬರೋದು ಲೇಟ್ ಆಗುತ್ತೆ 1 ಲ್ಯಾಕ್ ಕೊಡಿ ಏನೇ ಕೊಡಿ 1 ಲ್ಯಾಕ್ ಕೊಡಿ 750 ಇಡಿ 750 ಅయింది ಆ ಲೆವೆಲ್ ಇತ್ತಲ್ಲ ಅಲ್ಲೆಲ್ಲೋ ಲೈಟಾಗಿ ಹೋಗ್ತದೆ ಅಲ್ಲಿ ಗ್ಯಾಪ್ ಇದೆಯಾ ಏನಾದ್ರು ಅಲ್ಲಿಲ್ಲ ಬೇರೆ ಎಲ್ಲ ಹೋಗ್ತದೆ ಕೆಳಗಡೆ ಎಲ್ಲ ಅದು ಸಣ್ಣದಾಗಿರೋದಕ್ಕೆ ನಿಧಾನವಾಗಿ ಹೋಗ್ತಾ ಇದೆ ಇಲ್ಲ ಅಂದ್ರೆ ತುಂಬ ಫಾಸ್ಟಾಗಿ ಹೋಗಿರೋದು ಮತ್ತೆ ಇಷ್ಟು ಒಳ್ಳೆ ನೀರು ಬೇರೆ ಕಡೆ ಹೊರಟೋಗಿರೋದು ಏನೋ ಇಷ್ಟು ಮಾತ್ರ ಸಿಗ್ತಲ್ಲ ಅದಕ್ಕೂ ಪುಣ್ಯ ಅದು ಇಲ್ಲ ಅಂದರೆ ಕಷ್ಟ ಆಗ್ಬಿಡೋದು ಈ ಕಾಲ ಲೂಸ್ ಇದೆ ಇಲ್ಲಿ ಸ್ವಲ್ಪ ಮೇಲೆ ಆಯ್ತು ಲೂಸ್ ಇದೆ ಇಲ್ಲಿ ಇಲ್ಲ ಡಸ್ಟ್ ಇಲ್ಲ ಡಸ್ಟ್ ಹೇಳಿ ಹೇಳ್ತೀನಿ ಲೂಸ್ ಇದ್ರೆ ಲೂಸ್ ಎಲ್ಲಿ ಬರುತ್ತೆ ನಂದು ಫಿಲ್ಟರ್ ಪೈಪ್ ಹಾಕೊಂಡ್ರೆ ಏರಿಯಾ ಸೇಫ್ಟಿ ಸ್ವಲ್ಪ ಫಿಲ್ಟರ್ ಪೈಪ್ ಹಾಕೊಂಡ್ರೆ ಸೇಫ್ಟಿ ನಿಮ್ಗೆ ಏರಿಯಲ್ಲಿ ಯಾಕಂದ್ರೆ ಫ್ಯೂಚರ್ಲಿ ಇಷ್ಟೆಲ್ಲ ಖರ್ಚು ಮಾಡಿದ್ದೀರಾ ಯಾವುದೋ ಗೇರ್ ಪಾಸ್ ಆಯ್ತು ಅಂದ್ರೆ ಎಲ್ಲಿಂದಾದ್ರು ಯಾಕಂದ್ರೆ ನೀರೆಲ್ಲೋ ಇಳಿತಾ ಇದೆ ಬೇರೆ ಕಡೆಗೆ ಹಾಕೊಂಡ್ಬಿಟ್ರೆ ನಿಮ್ಗೆ ಏನು ಕೊಲಾಪ್ಸ್ ಆಗಲ್ಲ ಒರಿಜಿನಲ್ ಫಿಲ್ಟರ್ ಪೈಪ್ ಹಾಕೊಂಡ್ಬಿಡಿ ಅದು ಲೋಕಲ್ ಹಾಕೋಬಿಡಿ ಒರಿಜಿನಲ್ ಹಾಕ್ಬಿಟ್ರೆ ಏಜ್ ಇರೋದು ನಿಮಗೆ ಲೈಫ್ ಬರ್ತದೆ ನಿಮಗೆ ತಲೆನೋವು ಇರಲ್ಲ ನಿಮಗೆ ರಿಸ್ಕ್ ಇರಲ್ಲ ಇನ್ನೊಬ್ರು ಯಾರೋ ಬೋರ್ ಆಗೋದು ಏರ್ ಪಾಸ್ ಹಾಕೋದು ಆ ಥರ ರಿಸ್ಕ್ ಇರಲ್ಲ ಅಲ್ಲಲ್ಲ ಏರಲ್ಲಿ ಏರ್ ಪಾಸ್ ಆಗೋದು ಜಾಸ್ತಿ ಅಷ್ಟೇ ಹಿಂಗೆ ಹಾಕ್ತಾರೆ ಬೋರ್ ಆದ್ರೆ ಇಂಜರ್ ನೋಡಲ್ಲ ಇಲ್ಲೇ ಹಾಕ್ಬೇಕಂತ ಏನಿಲ್ಲ ನಿಮಗೆ ಗೊತ್ತಲ್ಲ ಬೋರ್ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಇಲ್ಲೇ ಹಾಕ್ಬೇಕಂತ ಏನಿಲ್ಲ ಪಕ್ಕದಲ್ಲಿ ಹಾಕೋದು ಕನೆಕ್ಟ್ ಆಗಲ್ಲ ದೂರ ಹಾಕೋದು ಕನೆಕ್ಟ್ ಆಗೋದು ಅಂಟ್ಕೊಂಡೈತಂತೆ ಇದು ಅದು ಇದು ಆಯಿಲ್ ಮೇಲೆ ಎತ್ಬಿಟ್ರೆ ಹೋಗಲ್ವಾ ಎತ್ತಿನ ಬಿಟ್ಟರೆ ಹೋಯ್ತಾ ಇಲ್ಲ ಇನ್ನೊಂದ್ಸಲ ಎತ್ಬಿಡು ಫೈನ್ ಎತ್ತೀರಿ ಹೋಯ್ತಾ ಇಲ್ಲ ಅದು ಹಂಗೆ ಆಯಿಲ್ ಹಂಗೆ ಚಿಟ್ಟಂಗೆ ಹಿಡ್ಕೊಂಡೈತೆ ಹೋಗುತ್ತೆ ಅದೇನು ಕಾಣಿಸುತ್ತೆ ಬಿಡಿ ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗುತ್ತೆ ಇನ್ನೂ ಜಾಸ್ತಿ ಐತಿ ಇವಾಗ ಕ್ಲಿಯರ್ ಆಗ್ತದೆ 900 ನೋಡಿ ನೋಡ್ತೀನಿ 950 ಬರುತ್ತೆ ಹೇಳ್ತೀನಿ ಇವಾಗ 900 ಆಗಿದೆ ಹೇಳ್ತೀನಿ ನಾನು ನಿಮ್ಮ ಕಲ್ಲಕ್ಕೆ ಹಾಂ ಇಲ್ಲೇ ಇದೆ ನೋಡಿ ಇಲ್ಲೇ ಒಂದು ಸೋರ್ಸ್ ಇದೆ ನೋಡಿ ಸ್ವಲ್ಪ ಡೌನ್ ಮಾಡಿ ಸ್ವಲ್ಪ ಓಲ್ಡ್ ಏನು ಸಾಕು 920 ಒಂದಿದೆ ಅದು ಗೊತ್ತಾಗಲ್ಲ ಅವನು ಅದು ಯಾವ್ದ್ರಲ್ಲಿ ಹೋಗ್ತಾ ಅಂತ ಗೊತ್ತಲ್ಲ 920 ಹೋಗ್ತದೆ ಇನ್ನ ಕೆಲವರು ಹೋಗ್ತಾ ಇರ್ತಾರಲ್ಲ ದೊಡ್ಡ ಗ್ಯಾಪ್ ಇದ್ರೆ ಮಾತ್ರ ಗೊತ್ತಾಗುತ್ತೆ 1 ಅಡಿ 2 ಅಡಿ ಗ್ಯಾಪು ಈ ಅರ್ಧ ಅಡಿ ಎಲ್ಲ ಗೊತ್ತಾಗಲ್ಲ ಪಕ್ಕದಲ್ಲೇ ಇದೆ 920 ಹತ್ರ 920 ಒಂದಿದೆ 930 ಒಂದಿದೆ
ಸ್ವಲ್ಪ ಮೇಲೆ ಎತ್ತು, ಸ್ವಲ್ಪ ಡೌನ್ ಮಾಡು, ಸ್ವಲ್ಪ ಡೌನ್ ಮಾಡು. ಹಾಂ, ಇಲ್ಲೊಂದು 940 ಒಂದಿದೆ ಬಿಡು. 920, 930, 940. ಹಾಂ, 940 ಒಂದು. 950 ಇದೆ. ಉಪ್ಪು ಹಾಕಿರೋದೇ ಸ್ವಲ್ಪ ಕ್ಲಿಯರ್ ಆಗಿದೆ, ಇಲ್ಲಾಂದರೆ ಈ ಥರ ಇರ್ತಾಯಿತ್ತಿಲ್ಲ, ಈ ಥರ ಕಪ್ಪು ಇರ್ತಾಯಿತ್ತು, ಏನು ಗೊತ್ತಾಗ್ತಾ ಇದ್ದಿಲ್ಲ. 950 ಒಂದಿದೆ. ಚಿಕ್ಕ ಚಿಕ್ಕ ಎಲ್ಲ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಆಗಿದೆ. ಹತ್ತಡಿಗೂ ಒಂದು ಗ್ಯಾಪ್ ಇದೆ. 21, 41, 51. ಇಲ್ಲಿಂದ ಬಂಡೆ ಚೇಂಜ್ ಆಗಿಬಿಟ್ಟಿದೆ ಮತ್ತೆ. ಬ್ಲ್ಯಾಕ್ ಬಂಡೆ, ಕಪ್ಪು ಬಂಡೆ, ಇಷ್ಟೊತ್ತು ವೈಟು, ಇವಾಗ ಕಪ್ಪು. ಅದಕ್ಕೆ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಕಪ್ಪು ಬಂಡೆ ಬಂದರೆ ಏನೂ ಕಾಣಿಸಲ್ಲ, ರಿಫ್ಲೆಕ್ಟ್ ಆಗಲ್ಲ. ವೈಟ್ ಬಂಡೆ ಇದ್ದರೆ ಕ್ಲೀನಾಗಿ ಕಾಣಿಸುತ್ತೆ. ಒಮ್ಮೆ ರೈತ ಆದಮೇಲೆ ಚೇಂಜ್ ಆಗಿರೋದು ಬಂಡೆ ಫುಲ್ಲು. 1000 ಇದಾದ್ಮೇಲೆ ನಿಮ್ಗೇನು ಸಿಕ್ಕಿಲ್ಲ ಅಲ್ಲ? 1000 ಸ್ಟೋರೇಜ್ ಸಿಕ್ಕಿತ್ತು ಅಷ್ಟೇ. ಇದಾದ್ರೆ ಇರೋದು ಒಳ್ಳೇದು. ಆ ಬರ್ತಾರ ನೀರೇ ಮೇಂಟೈನ್ ಆಗುತ್ತೆ. ಹಾಂ, ಆ ನೀರೇ ಸಾಕು, 2 ಬಿಲ್ಡಿಂಗ್ ಮೇಂಟೈನ್ ಆಗುತ್ತೆ ಆರಾಮಾಗಿ. ಇಂಥ ಟೈಮಲ್ಲಿ ಇಷ್ಟು ನೀರು 1 ಇಂಚ್ ಪೈಪ್ ತುಂಬ ಬರ್ತಾ ಇದೆ ಅದು. ಮೇಲೆ ಆಯ್ತು, ಜಾಸ್ತಿ ಆಯಿತು, ಜಾಸ್ತಿ ಆಯಿತು. ಸ್ವಲ್ಪ ಲೈಟಾಗಿ ಡೌನ್ ಮಾಡು. ಓಲ್ಡೆ ಸ್ವಲ್ಪ ಡೌನ್ ಮಾಡು, ಸ್ವಲ್ಪ ಡೌನ್ ಮಾಡು, ಸ್ವಲ್ಪ ಡೌನ್ ಮಾಡು, ಸ್ವಲ್ಪ ಡೌನ್ ಮಾಡು. ಅದೇ ಏನೂ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಮೇಲೆ ಆಯ್ತು, ಮೇಲೆ ಆಯ್ತು ಬಿಡಿ, ನಿಧಾನಕ್ಕೆ ಬಿಡು. ಗ್ಯಾಪ ಬಂಡೆ ಚೇಂಜ್ ಆಗಿರೋದೇ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಮೇಲೆ ಆಯ್ತು, ದೊಡ್ಡ ಗ್ಯಾಪ್ ಥರ ಕಾಣಿಸ್ತು, ನೋಡೋಣ. ಮೇಲೆ ಆಯ್ತು, ಮೇಲೆ ಆಯ್ತು. ಹಾಂ, ಸಾಕು, ನಿಧಾನಕ್ಕೆ ಬಿಡಿ. ಬದಲು 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 ಇಲ್ಲ, ಬಂಡೆ ಚೇಂಜ್ ಆಗಿರೋದಂಗೆ ಕಾಣಿಸಿಲ್ಲ ಇಷ್ಟು ನಿಮಗೆ. ಬಿಡಿ. ಒಂಬೈನೂರ 50 ಆದಮೇಲೆ ಕ್ಲಿಯರೇ ಇಲ್ಲ ನೋಡಿ ನೀರು. ಅದ್ರ ಕೆಳಗಡೆ ಯಾವುದೂ ಸೋರ್ಸ್ ಇಲ್ಲ. ಅಂದರೆ ಸೋರ್ಸ್ ಇದ್ರೆ ಸರ್ಕ್ಯುಲೇಷನ್ ಆಗ್ಬಿಟ್ಟು ನೀರು 920ರಿಂದ ಕೆಳಗಡೆ 950 ಕೆಳಗಡೆ ನೀರಲ್ಲಿ ಹೋಯ್ತಾ ಇಲ್ಲ, ಅಲ್ಲೇ ಸ್ಟಾಕ್ ಆಗಿದೆ ನೀರು. ಅದಕ್ಕೆ ನೀರೆಲ್ಲ ಕಪ್ಪಗಾಗ್ಬಿಟ್ಟಿದೆ. 920ವರೆಗೆ ಕ್ಲಿಯರ್ ಇರೋದು, 900ಗೆ ನೀರು ಕ್ಲಿಯರ್ ಆಗಿರೋದು. ಆಮೇಲೆ ನೀರು ಫುಲ್ ಗಲೀಜ್ ಆಗ್ಬಿಟ್ಟಿದೆ. ಅದು ಕೆಳಗಡೆ ಇರೋ ಸ್ಟಾಕ್ ಅದಕ್ಕೆ ಮೇಲೆ ನೀರು ಹೋಗ್ತಾರೆ. 920 ಇಲ್ಲ, 940, 950 ಮೂರಲ್ಲಿ ಅಂದ್ಬಿಟ್ಟು ನೀರು ಹೋಗ್ತಾ ಇದೆ ರಿಟರ್ನ್. ಎಲ್ಲೋ ಯಾವ ಗ್ಯಾಪಲ್ಲಿ ಹೋಗ್ತದೆ ಗೊತ್ತಿಲ್ಲ. ಬಟ್ ಸಣ್ಣಗೆ ಹೋಗ್ತದೆ, ಸಣ್ಣಗೆ ಹೋಗ್ತದೆ. 1100. ಬಟ್ ಇವಾಗ ಈ ಪ್ರೆಷರ್ಗೆ ಆ್ಯಕ್ಚುಲಿ 500, 400 ಬಂದ್ಬಿಡ್ಬೇಕು ಸ್ಟೋರೇಜ್. ಮೇಲೆಯಿಂದ ಇದೆಯಲ್ಲ ಒಂದು ಸೋರ್ಸು ಸಣ್ಣದು, ಎಷ್ಟರಲ್ಲಿ ಬಂದಿದೆ ಅದು ಫಸ್ಟು? 410 ಮೇಲೆ ಬಂತಲ್ಲ ಒಂದು ಸಣ್ಣದು, ಅದೇ 410 ಫಸ್ಟ್. 410 ಒಂದು, ನೆಕ್ಸ್ಟ್ ಬಂದುಬಿಟ್ಟು 410ವರೆಗೂ ಆ್ಯಕ್ಚುಲಿ ಸ್ಟೋರೇಜ್. 695 ಒಂದು. 3 ದಿನ ಆಯ್ತಾ? ಈಸಿಯಾಗಿ ತುಂಬೋಬೇಕು ಆ ಪ್ರೆಷರಿಗೆ. ಅಲ್ಲ, ಡ್ರಿಲ್ಲಿಂಗ್ ಮುಗಿಸಿ ಎಷ್ಟು ಯಾವಾಗ ಮುಗಿಸಿದ್ದೆ? ಯಾವಾಗ 3 ದಿನ ಮುಗಿದಾಯ್ತಾ? 3 ದಿನಕ್ಕೆ ಈಸಿಯಾಗಿ ತುಂಬಬೇಕು. ಒಂದೇ ದಿನಕ್ಕೆ ತುಂಬೋಗುತ್ತೆ ಆ ಪ್ರೆಷರಿಗೆ ಬೋರ್. ನೀವು ಬೋರ್ ಹಾಕಿದ್ದೀವಿ ಪಾಪ, ಬೇರೆ ಅವನಿಗೂ ನೀರು ಪಿಕಪ್ ಆಗಿರುತ್ತೆ, ಅವನ ಪುಣ್ಯ. ಇವ್ರು ಹಾಕಿರೋದು ಖಾಲಿ ಗ್ಯಾಪಲ್ಲಿ ನೀರು ಹೋಗಿ ಇನ್ನೊಬ್ಬನಿಗೆ ಅವನಿಗೆ ಪಿಕಪ್ ಆಗಿದೆ ನೀರು. ಖಾಲಿ ಗ್ಯಾಪಲ್ಲಿ ನೀರು ಇನ್ನೊಂದು ಬೋರ್ ಹೋಗಿ ಹೋಗುತ್ತೆ, ಇನ್ನೆಲ್ಲ ಹೋಗುತ್ತೆ ನೀರು. ಅದು ಎಲ್ಲೋ ಒಂದು ಬೋರ್ ಪಿಕಪ್ ಆಗೇ ಆಗುತ್ತೆ, ಅವ್ರ ಪುಣ್ಯ ಅಷ್ಟೇ. ಖಾಲಿ ಆಗಿರೋ ಬೋರ್ ನೀರು ಬಂದಿರುತ್ತೆ. ನೀರು ಹೋಗ್ತಂದ್ರೆ ಒಂದು ಬೋರ್ಗೆಲ್ಲ ಹೋಗಿ ಸ್ಟಾಕ್ ಆಗ್ತಾ ಇದೆ. ಅವ್ರದ್ದು ಇನ್ನೊಟ್ಟು
ಕೊಡಿ ನೋಡಿ ಟಾರ್ಚ್ ಹಾಕಿ ಸರ್. ಇಲ್ಲ 320 1218 1218 ಸಾರಿ 1318 ಪಕ್ಕದಲ್ಲಿ ಕೊಡಿ. ಇಲ್ಲಿಗೆ 20 ಇದೆ. 1325. ನೀವು ಲೆಕ್ಕ ಹಾಕೊಂಡಿದ್ದೀರಲ್ಲ ಇದು ಮುಗಿಸಿರುತ್ತೆ ಅವ್ರಿಗೆ ಹೇಳೋಕ್ಕಾಗಲ್ಲ. ಚಪ್ಪಲ್ ಚಪ್ಪಲ್ ಸರ್ ರಾಡ್ ಎಲ್ಲ ಬಂದ್ ಮಾಡಿದ್ದೀರಲ್ಲ ಎಷ್ಟಡಿ ಬರೋ ಮಾಡಿರೋದು 1350. 32 ಕೊಲಾಪ್ಸ್ ಆಗಿದೆ. ಯೂಶಲಿ ಆಗುತ್ತೆ.